ಆಗಿರಲ್ಲ ಅಲ್ವಾ? ಮಗುಗೇನು ಪೆಟ್ಟಾಗಿರಲ್ಲ ಅಲ್ವಾ? ಹೆದರಬೇಡಿ, ಟೆನ್ಷನ್ ಮಾಡ್ಕೊಂಡು ಏನೇನೋ ಮಾತಾಡಬೇಡಿ, ಏನೂ ಆಗಿರೋಲ್ಲ. ಬನ್ನಿ ಈ ಕಡೆ ನಡಿ. ಅಕ್ಕ ಅಳ್ಬೇಡಕ್ಕ, ಸಮಾಧಾನ ಮಾಡ್ಕೊ, ಅದೇನೂ ಆಗಿರಲ್ಲ. ನೀನೇ ನೋಡಿದೆಯಲ್ಲ, ವಿಕ್ರಾಂತು ತಂಗಿಗೆ ಹೀಗಾಯ್ತಲ್ಲ ಅಂತ ತಲೆ ಸುತ್ತ ಬಂದಂಗೆ ಆಡ್ಬಿಟ್ಟ. ಅವನನ್ನು ಸಮಾಧಾನ ಮಾಡಿ ವೇದಾಂತ್ ಕೂರ್ಸ್ ಬರೋಷ್ಟೊತ್ತಿಗೆ ಎಷ್ಟು ಕಷ್ಟ ಆಯ್ತಲ್ವಾ. ನೀನು ಹೀಗಾದರೆ ಯಾರ್ಯಾರಿಗೆ ಅಂತ ಸಮಾಧಾನ ಮಾಡೋದಕ್ಕ. ಅಳ್ಬೇಡಕ್ಕ, ಅಳ್ಬೇಡ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಇದೆಲ್ಲ ಇನ್ನೂ ತುಂಬಾ ಕಣ್ಣೀರು ಹಾಕೋದ್ ಬಾಕಿ ಇದೆ. ಇನ್ನು ನನ್ಗೇನಾದ್ರೂ ಲಾಭ ಆಗುತ್ತಾ ಅಂತ ನೋಡ್ಬೇಕು. ಬೆಂಕಿ ಚಿತ್ತದೆ ಆದ್ರೂ ಚಳಿ ಕಾಯ್ಸಕ್ಕೆ ಏನು ತೊಂದರೆ ಇಲ್ಲ. ಡಾಕ್ಟರ್, ನನ್ನ ತಂಗಿ ಪ್ರೆಗ್ನೆಂಟ್, ಕಾಲು ಜಾರ್ ಬಿದ್ದೋಗಿದ್ದಾಳೆ. ಅವ್ರಿಗಾಗಲಿ ಮಗುಗಾಗಲಿ ಯಾವ ತೊಂದರೆನೂ ಆಗಬಾರ್ದು. ನೋಡಿ, ಡಯಾಗ್ನೋಸ್ ಮಾಡಿ ಈಗಲೇ ಏನೂ ಹೇಳೋಕ್ಕಾಗಲ್ಲ. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ದಯವಿಟ್ಟು ವೆಯ್ಟ್ ಮಾಡಿ. ಧೈರ್ಯ ತಂದ್ಕೋ ಸಾರ್ಥಕ, ದೇವರಿದ್ದಾನೆ. ಆದ್ಯಾಗೆ ಏನೂ ಆಗೋಲ್ಲ, ಹೆದರ್ಕೋಬೇಡ. ನೀನೇ ಇಷ್ಟೊಂದು ಟೆನ್ಷನ್ ಮಾಡಿಕೊಂಡ್ರೆ ತುಂಬ ಕಷ್ಟ ಆಗತ್ತೆ. ಪಾಪ, ಆದರೆ ಹತ್ರ ಹೋಗಿ ಸಮಾಧಾನ ಮಾಡೋಣ ಅಂದರೆ ಒಂದು ಕೇಳಿ ತಿಳ್ಕೊಂಡ್ರೆ ಕಷ್ಟ. ಅವ್ನು ಎಷ್ಟೇ ರೂಢಾಗಿ ನಡ್ಕೊಂಡ್ರು ಅವನಿಗೊಂದು ತಾಯಿ ಮತ್ತು ತಂಗಿ ಅಂದರೆ ಪ್ರಾಣ. ಅದಕ್ಕೆ ಅಂತ ನನಗೆ ಇಷ್ಟು ಹರ್ಟ್ ಆಗಿರುವಾಗ ಅವನಿಗೆ ಹೇಗಾಗಿರಬೇಡ. ಇಲ್ಲ, ಮಾತಾಡಿಸ್ಲೇಬೇಕು. ಡಾಕ್ಟರ್, ಹೌಶಿ ಡಾಕ್ಟರ್, ಇಸ್ ಎವ್ರಿಥಿಂಗ್ ಆಲ್ ರೈಟ್? ನೋಡಿ, ಇಂಟರ್ನಲ್ ಬ್ಲೀಡಿಂಗ್ ತುಂಬ ಆಗಿಬಿಟ್ಟಿತ್ತು. ಉಂಬು ಕೂಡ ಪೆಟ್ಟಾಗಿತ್ತು. ಗಾಡ್ಸ್ ಗ್ರೇಸ್, ನಿಮ್ಮ ತಂಗಿಗೇನೂ ಆಗಿಲ್ಲ. ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ. ಮಿಸ್ಕ್ಯಾರೇಜ್ ಆಗಿಬಿಟ್ಟಿದೆ. ಹಾಸ್ಪಿಟಲಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ, ಸ್ಪೆಷಲಿಸ್ಟ್ಗಳಿದ್ದೀರ, ಆದರೂ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತಂದರೆ ಏನರ್ಥ? ಕಾಮ್ ಡೌನ್. ಕಂಡೀಷನ್ ಆಗಿರುವಾಗ ಯಾರೇನೂ ಮಾಡೋಕ್ಕಾಗಲ್ಲ. ಅಷ್ಟಕ್ಕೂ ನಾವು ದೇವ್ರಲ್ಲ. ಸ್ವಲ್ಪ ಬೇಗ ಕರ್ಕೊಂಡು ಬಂದಿದ್ರೆ ಮಗುನ ಉಳ್ಸೋಕ್ಕೆ ಟ್ರೈ ಮಾಡ್ಬೋದಿತ್ತು. ವಿ ಆರ್ ಸಾರಿ. ನನ್ನ ತಂಗಿ ನೋಡ್ಬೋದಾ? ಈಗಲೇ ನೋಡೋಕ್ಕಾಗಲ್ಲ. ವಾರ್ಡ್ಗೆ ಶಿಫ್ಟ್ ಆದಮೇಲೆ ನೋಡ್ಬೋದು. ಇದರಲ್ಲಿ ಮೆಡಿಸಿನ್ಸ್ ಲಿಸ್ಟ್ ಇದೆ, ಇಮಿಡಿಯೇಟಾಗಿ ಹೋಗಿ ತಂದು ಕೊಟ್ಬಿಡಿ. ದೇವರಿದ್ದಾನೆ ಅಂದ್ರಲ್ಲ ಚಿಕ್ಕಪ್ಪ, ಏನು ಮಾಡ್ದ ನಿಮ್ಮ ದೇವರು? ಹಾಂ, ಅಷ್ಟಕ್ಕೂ ನಾವು ಹೋಗಿದ್ದ ದೇವ್ರ ಹತ್ರನೇ ಅಲ್ವಾ? ಇದಕ್ಕೆ ನಾವು ನಮ್ಮನ್ನ ಕರ್ಸ್ಕೊಂಡಿದ್ದು. ಸಮಾಧಾನ ಮಾಡ್ಕೋ ಸಾರ್ಥಕ, ನಿನ್ನ ನೋವು ನನಗೆ ಅರ್ಥ ಆಗತ್ತಪ್ಪ. ಆದರೆ ಏನು ಪ್ರಯೋಜನ ಚಿಕ್ಕಪ್ಪ? ಆದ್ಯ ಎಷ್ಟು ಕನ್ಸು ಕಟ್ಕೊಂಡಿದ್ದು ಗೊತ್ತಾ? ಪ್ರತಿದಿನ ಅವಳ ಹೊಟ್ಟೆಗೆ ಕಿವಿ ಕೊಟ್ಟು ಪುಟ್ಟಕ್ಕಂದ ಏನು ಮಾಡ್ತಿದೆ ಅಂತ ಆಲಿಸ್ತಿದ್ದೆ.
ಆದರೆ ಈಗ ಆದ್ಯನ ಮಗುನ ಸಾಯೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ ಎಂದಿದ್ದೆ. ಅವಳು ಪ್ರೆಗ್ನೆಂಟು ಅಂತ ಗೊತ್ತಾದಾಗ್ಲಿಂದ ಅವಳು ಎಲ್ಲ ಡೌಟ್ಸ್ಗೂ ನಾನು ಉತ್ತರ ಕೊಡ್ತಿದ್ದೆ. ಏನು ಹೇಳಲಿ ಚಿಕ್ಕಪ್ಪ, ಏನು ಹೇಳಲಿ? ಅಣ್ಣ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳೋ. ಅದಕ್ಕೆ ಕುಸ್ತೋಗಿರ್ತಾರೆ ಕಣೋ. ಈ ಟೈಮಲ್ಲಿ ನೀನೇ ಅವ್ರಿಗೆ ಧೈರ್ಯ ಹೇಳಬೇಕು. ಅದಕ್ಕೆ ಬರೀ ಫಿಸಿಕಲಿ ಅಲ್ಲ, ಮೆಂಟಲಿ ಕೂಡ ಶಾಕ್ ಆಗಿರುತ್ತೆ. ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಅದಕ್ಕೆ ತುಂಬ ಹರ್ಟ್ ಆಗುತ್ತೆ ಕಣೋ. ಸಮಾಧಾನ ಮಾಡ್ಕೋ ಅಣ್ಣ, ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ಅಯ್ಯಯ್ಯೋ, ಸಿಕ್ಕಿದ ಕಡೆ ಎಲ್ಲ ಹೊಡೆದಾಕ್ ಕೊಟ್ಟಾರಪ್ಪ. ಒಟ್ಟಿನಲ್ಲಿ ನನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲಿ ಅಂತ ಅನ್ನೂ ಗೊತ್ತಾಗ್ತಾಯಿಲ್ಲ. ಬಾವ ಮನೇಲಿಲ್ಲ ಅಂತ ಕಾಣುತ್ತೆ. ನನ್ನ ಪುಣ್ಯ. ಬಾವ ಆವಾಗವಾಗ ಬಿಸ್ನೆಸ್ ಟ್ರಿಪ್ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ಇರೋದೇ ವಾಸಿ. ಇಲ್ಲ ಅಂದರೆ ನಾನು ಈ ಪರಿಸ್ಥಿತಿ ನೋಡಿ ನನ್ನ ಬಾಮೈದ ಹೊಗೆ ಹಾಕೊಂಬಿಟ್ಟ ಅಂದ್ಬಿಟ್ಟು ಮನೆಯಲ್ಲಿ ಶಿಲ್ಲೆ ಹೊಡೆದು ಪಕ ಪಕ ಅಂತ ನಕ್ಕಿರೋನು. ಯಾಕೋ, ಏನಾಯ್ತು ನಿನಗೆ? ಅದು ಹಲೋ ಅತ್ತೆ, ನಾನು ಸಾರಿಕಾ. ಗೊತ್ತಾಯ್ತಮ್ಮ. ಯಾಕೆ ನಿನ್ನ ವಾಯ್ಸ್ ಡಲ್ ಆಗಿದೆ? ಅತ್ತೆ, ಹಾಸ್ಪಿಟಲಿಂದ ಕಾಲ್ ಮಾಡ್ತಿದ್ದೀನಿ. ಹಾಸ್ಪಿಟಲಿಂದನಾ? ಯಾಕೆ? ಯಾರಿಗೇನಾಯಿತು? ಅದು ಅತ್ತೆ, ನಿಮ್ಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅತ್ಗೆನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಆದ್ಯನಾ? ಆದ್ಯಾಗೇನಾಯಿತು? ಅದು ಅತ್ತೆ, ನಾವೆಲ್ಲ ಬೇಡ ಅಂದರೂ ನಮ್ಮ ಚಿಕ್ಕಮ್ಮ ಫೋರ್ಸ್ ಮಾಡಿ ನಾವೆಲ್ಲ ಒಟ್ಟಿಗೆ ಹೋಗಬೇಕು, ಜೊತೆಗೆ ಆದ್ಯ ಅತ್ತಿಗೆನೂ ಬರಬೇಕು ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ದೇವಸ್ಥಾನಕ್ಕ? ಏನು ಹೇಳ್ತಿದ್ಯಾ ಸಾರಿಕಾ? ಹೌದು ಅತ್ತೆ, ಅವ್ರ ಮನೆ ದೇವರು ದೇವಸ್ಥಾನ.